ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 4 ಏಪ್ರಿಲ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಬನ್ನಿ ವಿಷಯಕ್ಕೆ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಬಜಾಜ್ ಫಿನಾನ್ಸ್ 1.69% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಕನ್ಸ್ಯೂಮರ್ 1.59% ಅಪ್ಪಲ್ಲಿ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ 1.22% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಅಪೋಲೋ ಹಾಸ್ಪಿಟಲ್ 0.95% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಸ್ಲೆ ಇಂಡಿಯಾ 0.57% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಟಾಟಾ ಸ್ಟೀಲ್ 8.43% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹಿಂಡಾಲ್ಕೋ 8.07% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ONGC 7.07% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಮೋಟಾರ್ಸ್ 5.94% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸಿಪ್ಲಾ 5.29% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ನೋಡ್ಕೊಂಡ್ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ನೋಡೋಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲೈಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ಲ ಅಂತ ನೋಡೋದಾದ್ರೆ ನೋಡಿ, ನಿನ್ನೆ ನಾನು ನಿಮ್ಗೆ ನಿಫ್ಟಿನಲ್ಲಿ ಇದೊಂದು ಬಾಕ್ಸ್ ನ ಡ್ರಾ ಮಾಡಿದ್ದೆ, ನೆನಪಿದ್ಯಾ? ಈ ಒಂದು ಬಾಕ್ಸ್ ನ ಏನಕ್ಕೆ ಹಾಕಿದೆ ಅಂತಂದ್ರೆ ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಗುರ್ತ್ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೆ. ಈ ಲೆವೆಲ್ ಗಳನ್ನ ದಾಟಿದ ನಂತರ ಟ್ರೇಡ್ಗೆ ಪ್ಲಾನ್ ಮಾಡಬೇಕು ಅಂತಾನು ನಿನ್ನೆ ನೀಟಾಗಿ ಹೇಳಿದ್ದೆ. ನೋಡಿ, ಈ ಒಂದು ಜಾಗದಲ್ಲಿ ನೀಟಾಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಮ್ಗೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತು. ಆ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೊಂಡ್ವಿ. ಈ ಒಂದು ಪ್ರಿಡಿಕ್ಷನ್ ನ ಮೇಲೆ ನಮ್ಮ ಟಾರ್ಗೆಟ್ ನ ರೀಚ್ ಮಾಡಿದೆ. ಈ ಒಂದು ಲೆವೆಲ್ ಅಲ್ಲಿ ನಮ್ಮ ಟಾರ್ಗೆಟ್ ಬುಕ್ ಆಯ್ತು. ಸೊ ಬನ್ನಿ ಅದೇ ರೀತಿ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನಾಳೆ ಹೇಗಿರುತ್ತೆ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ನಮ್ಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 22,912 ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಅಂದ್ರೆ ಸೋಮವಾರಕ್ಕೆ ಹೇಗೆ ಪ್ಲಾನ್ ಮಾಡ್ಕೋಬಹುದು ಅಂತಂದ್ರೆ, ನಮ್ಗೆ ಈ ಲೆವೆಲ್ ನ ಬ್ರೇಕ್ಔಟ್ ಕೊಡ್ಬೇಕಾಗಿರುತ್ತೆ. ಈ ಲೆವೆಲ್ ನ ಬ್ರೇಕ್ಔಟ್ ಕೊಟ್ಟ ನಂತರ ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೊಂಡು ಆ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋತೀವಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಒಂದು ಲೆವೆಲ್ ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ನೋಡಿ, ಈ ಲೆವೆಲ್ ನ ಬ್ರೇಕ್ಔಟ್ ಕೊಟ್ಟ ನಂತರ ಒಂದು ಮೊಮೆಂಟಮ್ ಸಿಗುವ ಸಾಧ್ಯತೆ ಇರುತ್ತೆ. ಎಲ್ಲಿವರೆಗೂ? 23,100 ಲೆವೆಲ್ ವರೆಗೂ. ನೋಡಿ, 23,100 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. 23,200 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 ಅಂತ ಬರಿತಾ ಇದೀನಿ ನೋಡಿ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ನಿಫ್ಟಿನಲ್ಲಿ ಟ್ರೇಡ್ ಮಾಡಿ ಇಲ್ಲಿವರೆಗೂ ನಾವು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ನಾವು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ, ಟೆನಿ ಕಾಸ್ಟ್ ಈ ಲೆವೆಲ್ ನ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ ಮಾರ್ಕೆಟ್. ನೋಡಿ, 22,800 ಲೆವೆಲ್ ನ ಕ್ರಾಸ್ ಮಾಡ್ತು ಅಂತಂದ್ರೆ ಈಸಿಲಿ ನಮ್ಗೆ ನೋಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋತೀವಿ. ಸೊ ಡೌನ್ ಅಲ್ಲಿ ಬರಬಹುದು ಅಂತ ಒಂದು ಕನ್ಸಿಡರ್ಗೆ ಬರ್ತೀವಿ. ನಮ್ಮ ಟಾರ್ಗೆಟ್ ಇದಾಗಿರುತ್ತೆ. ಸಪೋರ್ಟ್ ಲೆವೆಲ್ 1 22,700 ನಮ್ಮ ಸಪೋರ್ಟ್ ಲೆವೆಲ್ 1 ಆಗಿರುತ್ತೆ. 22,600 ಸಪೋರ್ಟ್ ಲೆವೆಲ್ 2 ಆಗಿರುತ್ತೆ. 22,600 ನೋಡಿ, ಈ ಲೆವೆಲ್ ಗಳನ್ನ ಈಸಿಲಿ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಯಾವಾಗ? ಇಲ್ಲಿ ಬ್ರೇಕ್ಔಟ್ ಕೊಟ್ರೆ ಮಾತ್ರ, ಈ ಲೆವೆಲ್ ನ ಬ್ರೇಕ್ಔಟ್ ಕೊಟ್ರೆ ಮಾತ್ರ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತು ಸೈಡ್ ವೇಸ್ ನಲ್ಲೇ ಮೂವ್ ಮಾಡ್ತು. ನಾನು ನಿನ್ನೆನೆ ನೋಡಿ ಈ ಒಂದು ಬಾಕ್ಸ್ ಲೆವೆಲ್ ಗಳನ್ನ ತಿಳಿಸ್ಕೊಟ್ಟಿದ್ದೆ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ತಿಳಿಸ್ಕೊಟ್ಟಿದ್ದೆ. ಈ ರೇಂಜ್ ಗಳನ್ನ ದಾಟಿದ ನಂತರ ನಮ್ಗೆ ಬೈಯಿಂಗ್ ಆಪರ್ಚುನಿಟೀಸ್ ಸಿಗತ್ತೆ ಅಂತ. ನೋಡಿ, ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ನಲ್ಲೇ ಇವತ್ತು ಆಟ ಆಡಿದೆ. ನಮ್ಗೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟಾಗಿ ಚಂದ ಟ್ರೇಡ್ ಗಳು ಸಿಕ್ಕಿಲ್ಲ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಇವತ್ತು ಯಾವ ಒಂದು ನಿರ್ಧಾರಕ್ಕೂ ಬಂದಿರಲಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಸೈಡ್ ವೇಸ್ ನಲ್ಲೇ ಟೈಮ್ ಪಾಸ್ ಮಾಡ್ತಾ ಇತ್ತು. ಸೊ ನಾಳೆ ನಾವು ಅಂದ್ರೆ ಸೋಮವಾರಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಹೇಗೆ ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು ಅಂತಂದ್ರೆ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಸೇಮ್ ನಿನ್ನೆ ನಾವು ಹೇಗೆ ಪ್ಲಾನ್ ಮಾಡಿದ್ವಲ್ಲ, ಈ ಒಂದು ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಲೆವೆಲ್ ಗಳನ್ನ ದಾಟ್ಲೇಬೇಕಾಗಿರುತ್ತೆ. ಮಧ್ಯದಲ್ಲಿ ನಾವು ಎಲ್ಲೇ ನಾವು ಟ್ರೇಡ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಇಲ್ಲಿ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಲ್ಲ. ಇದು ಸೆಲ್ಲರ್ಸ್ ಗಳ ಅಡ್ಡ ಆಗಿರುತ್ತೆ. ಓಕೆನಾ? ಈ ಒಂದು ಬ್ರೇಕ್ಔಟ್ ಸಿಕ್ಕ ನಂತರ ನಮ್ಮ ಟಾರ್ಗೆಟ್ ನೆನ್ನೆನೆ ನಾವು ಹೇಳ್ದಂಗೆ 51,800 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. 52,000 ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ನೋಡಿ, ಈ ಒಂದು ಲೆವೆಲ್ ನಮ್ಮ ಟಾರ್ಗೆಟ್ ಕೂಡ ಆಗಿರುತ್ತೆ. ಸೊ ಇದು ಯಾವಾಗ ಅಂತಂದ್ರೆ ಅಪ್ ಮೂವ್ನ ಕೊಡ್ತು
ಇಲ್ಲಿ ಒಂದು ಬ್ರೇಕ್ಔಟ್ ನ ಕೊಡ್ತು ಅಂದ ನಂತರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ನಮ್ಗೆ ಜೆನ್ಯೂನ್ ಬ್ರೇಕ್ಔಟ್ ಬೇಕಾಗಿರುತ್ತೆ. ಈ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೊಂಡ ನಂತರ ಈ ಜಾಗದಿಂದ ಹೊರಗಡೆ ಮಾರ್ಕೆಟ್ ಬಂದು ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಡ್ತು ಅಂತಂದ ನಂತರ ನಮ್ಮ ಟಾರ್ಗೆಟ್ ನೋಡಿ 51,300. ಇದು ನಮ್ಮ ಸಪೋರ್ಟ್ ನಂಬರ್ 1. 51,200 ಸಪೋರ್ಟ್ ನಂಬರ್ 2. 51,100 ಸಪೋರ್ಟ್ ನಂಬರ್ 3 ಆಗಿರುವ ಸಾಧ್ಯತೆ ಇದೆ. ಈ ಲೆವೆಲ್ಗಳನ್ನು ಟಚ್ ಮಾಡುವ ಸಾಧ್ಯತೆ ಇದೆ. ಯಾವಾಗ ಅಂತಂದ್ರೆ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ. ಸೊ ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ, ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಥ್ಯಾಂಕ್ ಯು ಸೋ ಮಚ್, ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ನೋಡ್ತಾ ಇರ್ತೀನಿ. ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ಗೆ. ಇನ್ನು ಮುಂದೆ ಕೂಡ ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ನಾಳೆಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.